ಜಲ ರುದ್ರ ತಾಂಡವ ಆಡ್ತಾ ಇರುವಂತಹ ಸುದ್ದಿಗಳನ್ನು ಮುಂದೆ ಇಡುವಂಥ ಕೆಲಸಕ್ಕೆ ಮಾಡ್ತೀವಿ. ಈಗ ಮೊದಲನೇದಾಗಿ ಹಲವು ಕಡೆಗಳಲ್ಲಿ ಈಗ ಜಲಪಾತಗಳು ಸೃಷ್ಟಿಯಾಗಿದೆ. ಅಮೋಘವಾಗಿರುವಂಥ ದೃಶ್ಯಗಳನ್ನು ನೋಡೋದೇ ಒಂದು ರೀತಿಯಾಗಿ ಅದ್ಭುತ. ಆ ದೃಶ್ಯಗಳೆಲ್ಲವೂ ಕೂಡ ಕ್ಯಾಮ್ರಾ ಕಣ್ಣಲ್ಲಿ ಈಗ ಸೆರೆಯಾಗಿದೆ. ಇನ್ನೊಂದು ಕಡೆಗೆ ಸೆಲ್ಫಿ ತಕ್ಕೊಳ್ಳೋಕ್ಕೆ ಮುಗಿಬೀಳ್ತಾ ಇದ್ದಾರೆ ಜನ. ಹುಚ್ಚಾಟವನ್ನು ಮಾಡ್ತಾ ಇದ್ದಾರೆ ಕೆಲವು ಕಡೆಗಳಲ್ಲಿ. ಸೊ ಕರಾವಳಿ ಮಲೆನಾಡಿನಲ್ಲಿ ಮಳೆ ಅಬ್ಬರ ಜೋರಾಗಿದೆ. ಉಕ್ಕಿ ಹರಿತಾ ಇರುವಂಥ ನದಿಗಳು, ಜಲಪಾತಗಳು, ಭೋರ್ಗರಿತಾ ಇರುವಂಥದ್ದು ನದಿಗಳು, ಜಲಪಾತಗಳು. ಅದರ ಮಧ್ಯದಲ್ಲಿ ಈಗ ಪ್ರವಾಸಿಗರು ನದಿಗಿಳಿತಾ ಇದ್ದಾರೆ. ಜಲಪಾತದ ಬಳಿ ನಿಂತು ಸೆಲ್ಫಿ ತಗೊಳ್ತಾ ಇದ್ದಾರೆ, ಫೋಟೋ ಕ್ಲಿಕ್ಸ್ಕೊಳ್ತಾ ಇದ್ದಾರೆ. ದೂರದಿಂದ ತಗೊಳ್ಳಿ. ಅತ್ತ ಡ್ರೋನ್ ಕಣ್ಣಲ್ಲಿ ವರುಣ ವೈಭವ ಸೆರೆಯಾಗಿದೆ. ಸೊ ಹೇಗಿದೆ ವರುಣ ವೈಭವ ಅನ್ನುವಂಥದ್ದನ್ನ ಡ್ರೋನ್ ಕ್ಯಾಮ್ರಾದಲ್ಲಿ ನೋಡಿದ್ರೇನೆ ಚಂದ. ಒಂದು ಕಡೆಗೆ ಮಳೆ, ಇನ್ನೊಂದು ಕಡೆಗೆ ನದಿಗಳು ಉಕ್ಕಿ ಹರಿತಾ ಇರೋದು, ಜಲಪಾತಗಳ ಆರ್ಭಟ. ಅದರ ಮಧ್ಯದಲ್ಲಿ ಜೀವ ಕೈಯಲ್ಲಿ ಹಿಡ್ಕೊಂಡು ಸೆಲ್ಫಿ ತಗೊಳ್ತಾ ಇದ್ದಾರೆ. ಹೇಗಿದೆ ಎಲ್ಲ ದೃಶ್ಯಾವಳಿಗಳು ನೋಡಿ. ಧಾರಾಕಾರ ಮಳೆಗೆ ಮೈದುಂಬಿದ ಜೀವನದಿ ಕಾವೇರಿ. ನಿನ್ನೆ ಮುತ್ತತ್ತಿಯಲ್ಲಿ ಕೊಚ್ಚಿ ಹೋಗಿರುವ ವ್ಯಕ್ತಿ, ಎಚ್ಚೆತ್ತುಕೊಳ್ಳದ ಪ್ರವಾಸಿಗರಿಂದ ನದಿಯಲ್ಲೇ ಸ್ನಾನ. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಕರ್ನಾಟಕದ ಜೀವನದಿ ಕಾವೇರಿ ಮೈದುಂಬಿದ್ದಾಳೆ. ರಭಸವಾಗಿ ಉಕ್ಕಿ ತಳುಕುತ್ತಾ ಬಳುಕುತ್ತಾ ಹರಿದು ಹೋಗ್ತಾ ಇದ್ದಾಳೆ. ನಿನ್ನೆ ಮಳವಳ್ಳಿಯ ಮುತ್ತತ್ತಿ ಬಳಿ ಹೀಗೆ ರಭಸವಾಗಿ ಹರಿದು ಹೋಗ್ತಾ ಇದ್ದ ಕಾವೇರಿ ನದಿಯಲ್ಲಿ ಓರ್ವ ವ್ಯಕ್ತಿ ಕೊಚ್ಚಿ ಹೋಗಿದ್ದಾನೆ. ಅಲ್ಲೇ ಜನರು ಇದ್ರೂ ಸಹ ಅಸಹಾಯಕರಾಗಿದ್ದರು. ಇಷ್ಟಾದರೂ ಎಚ್ಚೆತ್ತುಕೊಳ್ಳದ ಪ್ರವಾಸಿಗರು ಶ್ರೀರಂಗಪಟ್ಟಣದ ನಿಮಿಷಾಂಬ ದೇಗುಲದ ಮುಂಭಾಗ ಹರಿಯುವ ಕಾವೇರಿಯಲ್ಲಿ ಸ್ನಾನಕ್ಕಿಳಿದಿದ್ದಾರೆ. ನದಿಗೆ ಇಳಿಯಬಾರದು ಅಂತ ಬ್ಯಾನರ್ ಮತ್ತು ಕೇವಲ ಬ್ಯಾರಿಕೇಡ್ ಹಾಕಿ ಜಿಲ್ಲಾಡಳಿತ ಸುಮ್ಮನಾಗಿದೆ. ಅಪಾಯ ಲೆಕ್ಕಿಸದೆ ಪ್ರವಾಸಿಗರು ನದಿಗಿಳಿದ ಬಗ್ಗೆ ಪಬ್ಲಿಕ್ ಟಿವಿ ಸವಿಸ್ತಾರವಾಗಿ ವರದಿ ಮಾಡಿತ್ತು. ಬಳಿಕ ಎಚ್ಚೆತ್ತ ದೇಗುಲ ಭದ್ರತಾ ಸಿಬ್ಬಂದಿ ಮತ್ತು ಪೊಲೀಸರು ಭಕ್ತರನ್ನ ನದಿಯಿಂದ ಹೊರ ಕಳಿಸಿದರು. ಬಳಿಕ ನದಿಗೆ ಬ್ಯಾರಿಕೇಡ್ ಅಳವಡಿಕೆ ಮಾಡಿದರು. ಭರ್ತಿ ಅಂತ ತಲುಪಿರುವಂತಹ KRS ಡ್ಯಾಮ್ನಿಂದ 25,000ಕ್ಕೂ ಹೆಚ್ಚು ಕ್ಯೂಸೆಕ್ಸ್ ನೀರನ್ನ ಕಾವೇರಿ ನದಿಗೆ ಹರಿಬಿಡಲಾಗಿರುವಂಥದ್ದು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು. ಇದು ನಿಮಿಷಾಂಬದ ಸ್ನಾನಘಟ್ಟದ ಬಳಿಯ ದೃಶ್ಯಾವಳಿ. ಈಗಾಗಲೇ ನೆನ್ನೆಯಿಂದಲೂ ಕೂಡ KRSನಿಂದ ಹೊರಹರಿವಿನ ಪ್ರಮಾಣ ಕೂಡ ಹೆಚ್ಚಾಗ್ತಾ ಇದೆ. ನದಿ ತಟದಲ್ಲಿ ಸಾಕಷ್ಟು ಪ್ರವಾಹ ಭೀತಿ ಕೂಡ ಎದುರಾಗಿರುವಂಥದ್ದು. ಬಹಳ ಪ್ರಮುಖವಾಗಿ ಅಂದ್ರೆ ಕಾವೇರಿ ನದಿ ಉಕ್ಕಿ ಹರಿತಾ ಇದ್ರು ಕೂಡ ಜಿಲ್ಲಾಡಳಿತ ನಿರ್ಲಕ್ಷ್ಯ ವಹಿಸಿದೆ ಅಂತ ಹೇಳ್ಬೋದು. ಯಾಕಂದ್ರೆ ನದಿ ಪಾತ್ರದಲ್ಲಿ ಅಂದ್ರೆ ಜನರು ನದಿಗಿಳಿದಂತೆ ಎಚ್ಚರಿಕೆಯನ್ನು ನೀಡಬೇಕಾಗಿತ್ತು. ಆದ್ರೆ ಕೇವಲ ಬ್ಯಾನರ್ಗಳನ್ನ ಹಾಕಿ ಯಾವುದೇ ರೀತಿಯ ಮುಂಜಾಗ್ರತಾ ಕ್ರಮವನ್ನ ವಹಿಸದೆ ನಿರ್ಲಕ್ಷ್ಯ ತೋರಿರುವಂತದ್ದು ಕೂಡ ಇಲ್ಲಿ ಕಾಣ್ತಾ ಇರುವಂತದ್ದು. ಭರಚುಕ್ಕಿ ಜಲಪಾತ ಸ್ಥಳದಲ್ಲಿ ಪ್ರವಾಸಿಗರ ಹುಚ್ಚಾಟ. ಜಲಪಾತದ ಎದುರು ನಿಂತು ಸೆಲ್ಫಿ, ಫೋಟೋಶೂಟ್. ಇನ್ನು ಚಾಮರಾಜನಗರದ ಭರಚುಕ್ಕಿ ಜಲಪಾತ ಹಾಲ್ ನೊರೆಯಂತೆ ಭೋರ್ಗರಿಯುತ್ತಿದೆ. ಧುಮ್ಮಿಕ್ಕುತ್ತಿರುವ ಜಲಪಾತದ ಬಳಿ ಪ್ರವಾಸಿಗರು ಹುಚ್ಚಾಟ ಮೆರೆದಿದ್ದಾರೆ. ಅಪಾಯಕಾರಿ ಸ್ಥಳದಲ್ಲಿ ನಿಂತು ಸೆಲ್ಫಿ, ಫೋಟೋಶೂಟ್ ಮಾಡಿದ್ದಾರೆ. ಸ್ವಲ್ಪ ಯಾಮಾರಿದ್ರೂ ಜಲಪಾತಕ್ಕೆ ಬಿದ್ದು ಪ್ರಾಣಾಪಾಯ ಆಗುವ ಸಾಧ್ಯತೆ ಇದ್ರೂ ಮೋಜು ಮಸ್ತಿ ಮಾಡ್ತಾ ಇದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕಿನ ಭರಚುಕ್ಕಿ ಜಲಪಾತದಲ್ಲಿ ಸಾಕಷ್ಟು ಒಂದು ನೀರು ಹರಿದು ಬರ್ತಾ ಇರ್ತಕ್ಕಂಥ ನಾವು ಕಾಣ್ಬೋದು. ಈ ದೃಶ್ಯಗಳು ಕೂಡ ಗಮನಿಸ್ಬೋದು. ಈಗಾಗಲೇ ಒಂದು ಭರಚುಕ್ಕಿ ಜಲಪಾತದಲ್ಲಿ ಹಾಲ್ನೋರಿಯಂತೆ ಒಂದು ರುದ್ರ ರಮಣೀಯವಾಗಿ ಕಲ್ಲುಗಳ ಮೇಲೆ ಒಂದು ಈಗಾಗಲೇ ನೀರು ಧುಮ್ಮಿಕಿರ್ತಕ್ಕಂಥ ಕಾಣ್ಬೋದು. ನೋಡೋದಕ್ಕೂ ಕೂಡ ಎರಡು ಕಣ್ಗಳು ಕೂಡ ಸೆಳೆಯುವಂತಕ್ಕಂಥ ಒಂದು ದೃಶ್ಯ ಕೂಡ ಕಂಗೊಳಿಸ್ತಿದೆ ಅಂತ ಹೇಳ್ಬೋದು. ಉಕ್ಕಿ ಹರಿಯುತ್ತಿರುವ ಭದ್ರಾ ನದಿಯಲ್ಲಿ ರಾಫ್ಟಿಂಗ್. ಮಲೆನಾಡಿನಲ್ಲಿ ಸುರಿಯುತ್ತಿರುವ ಮಳೆಗೆ ಭದ್ರಾ ನದಿ ಉಕ್ಕಿ ಹರಿಯುತ್ತಿದೆ. ನದಿಯಲ್ಲಿ ನುರಿತ ನೇಪಾಳಿ ಯುವಕರು ರಿವರ್ ರಾಫ್ಟಿಂಗ್ ಮಾಡಿದ್ದಾರೆ. ಆದರೆ ಜಲಪಾತಗಳು ಪ್ರವಾಸಿ ತಾಣಕ್ಕೆ ಜಿಲ್ಲಾಡಳಿತ ನಿಷೇಧ ಹೇರಿದರೂ ಪ್ರವಾಸೋದ್ಯಮ ಇಲಾಖೆ ಅನುಮತಿ ಕೊಟ್ಟಿದ್ದರಿಂದ ರಾಫ್ಟಿಂಗ್ ಮಾಡಿದ್ದಾರೆ. ಅಬ್ಬರಿಸಿ ಬಬ್ಬಿರುತ್ತಿರುವಂಥ ಭದ್ರೆಯ ಒಡಲಲ್ಲಿ ರಿವರ್ ರಾಫ್ಟಿಂಗ್ ಮೂಲಕ ಒಂದು ಹೊಸ ರೀತಿಯ ಒಂದು ಸಂತೋಷವನ್ನು ಪಡ್ತಿರುವಂಥದ್ದು. ನಾನೀಗ ಆ ರೀತಿಯಾದಂಥ ಒಂದು ಜಾಗದಲ್ಲೇ ಇದ್ದೀನಿ. ನೋಡ್ಬೋದು, ಇದು ಚಿಕ್ಕಮಗಳೂರು ಜಿಲ್ಲೆ ಕಳಸಾ ತಾಲೂಕಿನ ಕಗ್ಗನಲ್ಲ ಗ್ರಾಮದಲ್ಲಿ ಭದ್ರಾ ನದಿಯೊಳಗಡೆ ರಿವರ್ ರಾಫ್ಟಿಂಗ್ ಮಾಡ್ತಾ ಇರುವಂಥದ್ದು. ಅಂತಂದರೆ ನಾವು ನೋಡ್ಬೋದು, ಈಗಾಗಲೇ ಕಳೆದ 15-20 ದಿನಗಳಿಂದನೂ ಕೂಡ ಸುರಿತಾ ಇರುವಂತಹ ಧಾರಾಕಾರ ಮಳೆಯಿಂದಾಗಿ ಭದ್ರಾ ನದಿ ಅಬ್ಬರಿಸಿಕೊಂಡು ಬೊಬ್ಬಿರಿತಾ ಇರುವಂಥದ್ದು. ನಿರಂತರ ಮಳೆಗೆ ಜಲಪಾತಗಳಿಗೆ ಜೀವಕಳೆ. ಡ್ರೋನ್ ಕಣ್ಣಲ್ಲಿ ಸೆರೆಯಾಗಿದೆ ವರುಣ ವೈಭವ. ಮಲೆನಾಡ ಭಾಗದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ಸೊರಗಿದ್ದ ಜಲಪಾತಗಳಿಗೆ ಜೀವಕಳೆ ಬಂದಿದೆ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪದ ಅಬ್ಬಿಕಲ್ಲು ಫಾಲ್ಸ್ ಕಳೆ ಕಟ್ಟಿದೆ. ಮೇರುತಿ ಗುಡ್ಡದ ಮಳೆಯಿಂದ ಜಲಪಾತ ಧುಮ್ಮಿಕ್ಕುತ್ತಿರುವುದನ್ನು ನೋಡಲು ನಯನ ಮನೋಹರವಾಗಿದೆ. ಹಾಲ್ನೊರೆಯ ಜೊತೆ ಗುಡ್ಡದ ಕೆಸರು ಮಿಶ್ರಿತ ಜಲಪಾತಕ್ಕೆ ಪ್ರವಾಸಿಗರು ಫಿದಾ ಆಗಿದ್ದಾರೆ. ಕಾಫಿ ನಾಡಿನ ಮಲೆನಾಡು ಭಾಗದಲ್ಲಿ ಸುರಿತಿರುವಂತಹ ಧಾರಾಕಾರ ಮಳೆಯಿಂದಾಗಿ ಜಲಪಾತಗಳಿಗೆ ಜೀವಕಳೆ ಬಂದಿರುವಂಥದ್ದು. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪದ ಅಬ್ಬಿಕಲ್ಲು ಜಲಪಾತ ಅಂತ ಕರ್ನಾಟಕದ ಅತ್ಯಂತ 2ನೇ ಎತ್ತರದ ಪ್ರದೇಶ ಅಂತ ಏನು ಖ್ಯಾತಿಯಾಗಿರುವಂಥ ಮೇರುತಿ ಗುಡ್ಡ, ಕೊಪ್ಪ ತಾಲೂಕಿನ ಬಸರಿಕಟ್ಟೆ ಸಮೀಪ ಬರುವಂಥ ಮೇರುತಿ ಗುಡ್ಡದಲ್ಲಿ ಸುರಿಯುವಂಥ ಧಾರಾಕಾರ ಮಳೆಯಿಂದಾಗಿ ಆ ಮಳೆಯ ನೀರು ಈ ಒಂದು ಅಬ್ಬಿಕಲ್ಲು ಜಲಪಾತವಾಗಿ ಮುಂದೆ ಸಾಗುವಂಥದ್ದು. ಇನ್ನು ಮಲೆನಾಡಿನಲ್ಲಿ ನಿರಂತರ ಮಳೆಯಿಂದಾಗಿ ದಾವಣಗೆರೆ ಜಿಲ್ಲೆಯ ಹರಿಹರ ಪಕ್ಕದಲ್ಲಿ ಹರಿಯುತ್ತಿರುವ ತುಂಗಭದ್ರಾ ನದಿಯ ವೈಭವ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ.
ಪಶ್ಚಿಮ ಘಟ್ಟ ದಟ್ಟ ಕಾನನದ ಮಧ್ಯೆ ಉಕ್ಕಿ ಹರಿಯುತ್ತಿರುವ ಭದ್ರಾ ನದಿ ಕಳಸಾ ತಾಲೂಕಿನ ಹೆಬ್ಬಾಳೆ ಸೇತುವೆಗೆ ಅಪ್ಪಳಿಸುವ ಮನಮೋಹಕ ದೃಶ್ಯದ ಪಕ್ಷಿ ನೋಟ ಇಲ್ಲಿದೆ. ಮಹಾರಾಷ್ಟ್ರ ಹಾಗೂ ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಭಾರೀ ಮಳೆ ಹಿನ್ನೆಲೆಯಲ್ಲಿ ನಾರಾಯಣಪುರದ ಬಸವಸಾಗರ ಜಲಾಶಯ ಭೋರ್ಗರೆಯುತ್ತಿದೆ. ಸದ್ಯ ಡ್ಯಾಂಗೆ 1.25 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ ನೀರು ಹರಿದು ಬರ್ತಾ ಇದೆ. 22 ಗೇಟ್ಗಳ ಮೂಲಕ ನದಿಗೆ ನೀರು ಬಿಡಲಾಗಿದೆ. ಭಾರೀ ಮಳೆಯಿಂದಾಗಿ ಘಟಪ್ರಭಾ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವ 4 ಸೇತುವೆಗಳು ಜಲಾವೃತವಾಗಿದೆ. ಬೆಳಗಾವಿ ಜಿಲ್ಲೆ ಮೂಡಲಗಿ ತಾಲೂಕಿನ ಬಿಡ್ಜ್ಕಂ ಬ್ಯಾರೇಜುಗಳು ಜಲಾವೃತವಾಗಿವೆ. ಇನ್ನು ಕೆಆರ್ಎಸ್ ಡ್ಯಾಂನಿಂದ 50,000 ಕ್ಯೂಸೆಕ್ ನೀರು ಬಿಡುಗಡೆ ಹಿನ್ನೆಲೆಯಲ್ಲಿ ನದಿ ದಡದ ಜಮೀನುಗಳು ಮುಳುಗಡೆಯಾಗಿವೆ. ಸದ್ಯ ಪೊಲೀಸರು ನದಿ ಬಳಿಗೆ ತೆರಳದಂತೆ ಬ್ಯಾರಿಕೇಡ್ ಹಾಕಿದ್ದು, ಶ್ರೀರಂಗಪಟ್ಟಣದಿಂದ 16 ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವ ಬ್ರಿಟಿಷರ ಕಾಲದ ಸೇತುವೆ ಮೇಲೂ ಸಂಚಾರಕ್ಕೆ ನಿರ್ಬಂಧ ಹೇರಿದ್ದಾರೆ. ಇನ್ನು ದಕ್ಷಿಣ ಕನ್ನಡದ ಉಪ್ಪಿನಂಗಡಿ ಪರಿಸರದ ತೋಟವೊಂದರಲ್ಲಿ ಪ್ರಕೃತಿ ವೈಚಿತ್ರ್ಯವೊಂದು ಕಂಡುಬಂದಿದೆ. ಶುದ್ಧ ಬಾವಿ ನೀರಿನ ಸುತ್ತ ಕೆಂಪು ಮಿಶ್ರಿತ ನೆರೆ ನೀರು ನಿಂತ ದೃಶ್ಯ ಸಖತ್ ವೈರಲ್ ಆಗಿದೆ. ಒಟ್ಟಾರೆ ಕರಾವಳಿ ಮಲೆನಾಡು ಭಾಗದಲ್ಲಿ ಭಾರಿ ಮಳೆಯಿಂದಾಗಿ ರಾಜ್ಯದ ಜಲಾಶಯಗಳು, ಜೀವ ನದಿಗಳು, ಜಲಪಾತಗಳಿಗೆ ಜೀವಕಳೆ ಬಂದಿದ್ದು, ಜನರು ನದಿ ತೀರಗಳಿಗೆ ಹೋಗುವ ಮುನ್ನ ಎಚ್ಚರಿಕೆ ವಹಿಸಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.